ಇನ್ನು ವೇಗವಾಗಿ ಬಂದು ಮರಕ್ಕೆ ಗುದ್ದಿದೆ ಪೆಟ್ರೋಲ್ ತುಂಬಿದ ಲಾರಿ. ಡಿಕ್ಕಿಯ ರಭಸಕ್ಕೆ ದಗದಗನೆ ಹೊತ್ತಿ ಉರಿದಿದೆ 2 ಲಾರಿಗಳು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ನಡೆದಿರುವಂತಹ ಘಟನೆ ಇದು. ರಿವರ್ಸ್ ಹೊಡಿತಾ ಇದ್ದಂತಹ ಮತ್ತೊಂದು ಲಾರಿಗೆ ಡಿಕ್ಕಿ ಆಗಿದೆ. ಸೊ ಅಲ್ಲೂ ಕೂಡ ಬೆಂಕಿ ಹೊತ್ಕೊಂಡಿದೆ. 2 ಲಾರಿಗಳು ಕೂಡ ಹೊತ್ತಿ ಉರಿದಿದೆ. ಹಾಲು ತುಂಬಿದಂತಹ ಲಾರಿ ಅದು ರಿವರ್ಸ್ ಹೊಡಿತಾ ಇತ್ತು. ಆ ಒಂದು ಲಾರಿಗೆ ಪೆಟ್ರೋಲ್ ತುಂಬಿದಂತಹ ಲಾರಿ ಡಿಕ್ಕಿ ಹೊಡೆದಿರೋದು. 2 ಲಾರಿಗಳು ಕೂಡ ಸುಟ್ಟು ಕರಕಲಾಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಬೆಂಕಿ ತಗುಲ್ತಾ ಇದ್ದಂತೆ ಲಾರಿಯಿಂದ ಚಾಲಕರು ಕೆಳಗಿಳಿದಿದ್ದಾರೆ. ಬೆಂಕಿಯನ್ನ ನಂದಿಸುವಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ಯಶಸ್ವಿಯಾಗಿದ್ದಾರೆ. ದೊಡ್ಡ ಬೆಲವಂಗಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆಗಿದು. ದೊಡ್ಡಬಳ್ಳಾಪುರ ಜಿಲ್ಲೆಯಲ್ಲಿ ನಡೆದಿರುವಂತಹ ಘಟನೆ. ವೇಗವಾಗಿ ಬಂದು ಮರಕ್ಕೆ ಗುದ್ದಿದೆ ಪೆಟ್ರೋಲ್ ತುಂಬಿದಂತಹ ಲಾರಿ. ಹೀಗಾಗಿ 2 ಲಾರಿಗಳು ಕೂಡ ಹೊತ್ತಿ ಉರಿದಿದೆ. ಡಿಕ್ಕಿಯ ರಭಸಕ್ಕೆ ದಗದಗನೆ ಹೊತ್ತಿ ಉರಿದಿದೆ 2 ಲಾರಿಗಳು ಕೂಡ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ನಡೆದಿರುವಂತಹ ಘಟನೆ. ರಿವರ್ಸ್ ಹೊಡಿತಾ ಇದ್ದಂತಹ ಹಾಲು ತುಂಬಿದ್ದ ಮತ್ತೊಂದು ಲಾರಿಗೆ ಡಿಕ್ಕಿಯಾದಂತಹ ಪರಿಣಾಮವಾಗಿ 2 ಲಾರಿಗಳು ಕೂಡ ಹೊತ್ತಿ ಉರಿದಿದೆ. ಆ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ದೊಡ್ಡಬಳ್ಳಾಪುರದಲ್ಲಿ ನಡೆದಿರುವಂತಹ ಘಟನೆ. ಎರಡು ಲಾರಿಗಳ ಮಧ್ಯೆ ಸಂಭವಿಸಿರುವಂತಹ ಅಪಘಾತ. ಪೆಟ್ರೋಲ್ ತುಂಬಿದಂತಹ ಲಾರಿ ಮತ್ತೊಂದು ಹಾಲನ್ನ ಹೊತ್ಕೊಂಡು ಹೋಗ್ತಾ ಇದ್ದಂತಹ ಲಾರಿ ರಿವರ್ಸ್ ಹೊಡಿತಾ ಇತ್ತು. ಈ 2 ಲಾರಿಗಳ ಮಧ್ಯೆ ಡಿಕ್ಕಿ ಸಂಭವಿಸಿ 2 ಲಾರಿಗಳು ಕೂಡ ಸುಟ್ಟು ಕರಕಲಾಗಿದೆ. ಡಿಕ್ಕಿಯ ರಭಸಕ್ಕೆ ಬೆಂಕಿ ಕಿಡಿತಾಗಿ 2 ಲಾರಿಗಳು ಕೂಡ ಸುಟ್ಟು ಕರಕಲಾಗಿದೆ. ಅದೃಷ್ಟವಶಾತ್ 2 ಲಾರಿಗಳಲ್ಲಿದ್ದಂತಹ ಚಾಲಕರು ಡಿಕ್ಕಿ ಆಗ್ತಾ ಇದ್ದಂತೆ ಕೆಳಗಿಳಿದಿದ್ದಾರೆ. ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿಕುಮಾರ್. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರವಿಕುಮಾರ್, 2 ಲಾರಿಗಳು ಹೊತ್ತಿ ಉರಿದಿರುವಂತಹ ಘಟನೆ. ಅದೃಷ್ಟವಶಾತ್ ಯಾರಿಗೂ ಕೂಡ ಪ್ರಾಣಾಪಾಯ ಆಗಿಲ್ಲ. ಹೇಗಾಯಿತು, ಏನೆಲ್ಲ ಡೀಟೇಲ್ಸ್ ಇದೆ? ಖಂಡಿತ ಮಧುಕರ್, ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದ 11ನೇ ಮೈಲಿ ಬಳಿ ನಡೆದಿರುವಂತದ್ದು. ಅಂದ್ರೆ ಪೆಟ್ರೋಲ್ ಮತ್ತೆ ಡೀಸೆಲ್ ವಾಹನಗಳು ಆ ರಸ್ತೆಯಲ್ಲಿ ತುಂಬಾ ಓಡಾಡ್ತಾ ಇದೆ. ಪೆಟ್ರೋಲ್ ತುಂಬಿ ಬರ್ತಿದ್ದಂತ ಲಾರಿ ಮರಕ್ಕೆ ಡಿಕ್ಕಿ ಹೊಡೆದಿದೆ. ಡಿಕ್ಕಿ ಹೊಡೆದಂತ ಸಂದರ್ಭದಲ್ಲಿ ಏನು ಲಾರಿಯಲ್ಲಿ ಬೆಂಕಿ ಕಾಣಿಸ್ಕೊಂಡು ದಗದಗನೆ ಉರಿದಿದೆ. ಇದರಲ್ಲಿ ಅಲ್ಲೇ ಇದ್ದಂತ ಮತ್ತೊಂದು ಲಾರಿ ಏನಿದೆ ಹಾಲು ತುಂಬಿಕೊಂಡು ಬರ್ತಾ ಇದ್ದಂತ ಅಂದ್ರೆ ಬಮೂಲ್ ಬೆಂಗಳೂರು ಹಾಲು ಇದಕ್ಕೆ ಹೋಗ್ತಾ ಇದ್ದಂತ ಒಂದು ಲಾರಿ ಕೂಡ ಆ ಒಂದು ಲಾರಿಗೆ ಡಿಕ್ಕಿ ಹೊಡೆದ ಪರಿಣಾಮ 2 ಲಾರಿಗಳು ಕೂಡ ಸುಟ್ಟು ಭಸ್ಮವಾಗಿರುವಂತದ್ದು. ಕೂಡಲೇ ದೊಡ್ಡಬಳ್ಳಾಪುರ ಅಗ್ನಿಶಾಮಕ ದಳ ಸಿಬ್ಬಂದಿ ಅಲ್ಲಿ ಬೆಂಕಿ ನಂದಿಸುವ ಕಾರ್ಯ ಮಾಡಿದ್ರು. ಜೊತೆಗೆ ದೊಡ್ಡಬಳ್ಳಾಪುರ ಪೊಲೀಸರು ಕೂಡ ಆಗಮಿಸಿ ಪರಿಸ್ಥಿತಿಯನ್ನ ನಿಯಂತ್ರಣ ಮಾಡಿದ್ರು. ಈ ಬೆಂಕಿ ತಗುಲುತ್ತಿದ್ದಂತೆ 2 ಲಾರಿಗಳಲ್ಲಿದ್ದಂತಹ ಚಾಲಕರು ಮತ್ತೆ ಕ್ಲೀನರ್ಗಳಿಬ್ರು ಕೂಡ ಬೇಗ ಇಳಿದುಕೊಂಡ ಪರಿಣಾಮ ಪ್ರಾಣಾಪಾಯದಿಂದ ಪಾರಾಗಿರುವಂತದ್ದು. ಒಟ್ಟಾರೆ ಅಗ್ನಿಶಾಮಕ ದಳ ಸಿಬ್ಬಂದಿ ಈ ಒಂದು ಸ್ಥಳಕ್ಕೆ ಭೇಟಿ ನೀಡಿ ಈಗ ಬೆಂಕಿ ನಂದಿಸುವಂತ ಒಂದು ಕಾರ್ಯವನ್ನ ಮುಂದುವರಿಸಿರುವಂತದ್ದು. ಮಧುಕರ್, ಯಾಕಂದ್ರೆ ಈಗ ಎಲ್ಲ ಕೂಡ ಕ್ಲಿಯರ್ ಆಗಿದೆ, ಸಂಪೂರ್ಣವಾಗಿ ಬೆಂಕಿ ನಂದಿಸುವಂತಹ ಕಾರ್ಯ ಎಲ್ಲ ಕೂಡ ಕ್ಲಿಯರ್ ಆಗಿದೆ. ಹೇಗೆ? ಖಂಡಿತ ಮಧುಕರ್, ಎಲ್ಲ ಕೂಡ ಬೆಂಕಿ ಅಂದ್ರೆ 2 ವಾಹನಗಳು ಮಾತ್ರ ಇರೋ ಕಾರಣ ಕೂಡಲೇ ಆಗಮಿಸಿದಂತ ಅಗ್ನಿಶಾಮಕ ದಳ ಬೆಂಕಿಯನ್ನ ನಂದಿಸುವಂತ ಕಾರ್ಯ ಮಾಡಿದ್ದಾರೆ. ಆದ್ರೆ ಏನು ಸದ್ಯಕ್ಕೆ ಅಲ್ಲಿ ಯಾರು ಕೂಡ ಹೋಗುವಂತ ಪರಿಸ್ಥಿತಿ ಇಲ್ಲ. ಯಾಕಂದ್ರೆ ಬೆಂಕಿ ತುಂಬಾ ಹೊತ್ತು ಉರಿದಿರುವ ಕಾರಣ ಅದಿನ್ನೂ ಬಿಸಿ ಇರುತ್ತೆ ಅನ್ನೋ ಕಾರಣಕ್ಕೆ ಯಾರನ್ನೂ ಬಿಡ್ತಿಲ್ಲ. ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನ ಈಗ ಕೈಗೊಳ್ತಾ ಇರುವಂತದ್ದು. ಮಧುಕರ್, ಥ್ಯಾಂಕ್ ಯು ರವಿಕುಮಾರ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.